ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಬಾಮೇದ, ನಮ್ಮ ಭಾವ ಮಂಜೇಶ್ ಅಂತ ಚಿಂಟು ಇವಾಗ ಹೊರಟಿದ್ದೀವಿ ಮೈಸೂರಿಂದ. ಆಯಿತು, ಇವಾಗ ಹಾಸನಕ್ಕೆ ಬಂದಿದ್ದೀವಿ ಸಕ್ರೆ. ಇವಾಗ ತಾನೇ ಹಾಸನಕ್ಕೆ ಬಂದಿದ್ದೀವಿ. ಹಾಸನಕ್ಕೆ ಬಂದು ಇಳಿದಿದ್ದೀವಿ. ಸಂಜೆ 6 ಕಾಲಾಗಿದೆ. ಧರ್ಮಸ್ಥಳ ಬಸ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಅಯ್ಯಮ್ಮ ಹೇಗಿದೆ ಸರ್? A few moments later. ನಮಸ್ಕಾರ ವೀಕ್ಷಕರೇ, ಸಕಲೇಶ್ಪುರದಿಂದ ಹೊರಟು ಇವಾಗ ತಾನೇ ಸಕಲೇಶ್ಪುರ ಹಿಂದೆ ಬಂದಿದ್ದೀವಿ. ಸ್ಟಾಪ್ ಕೊಟ್ಟಿದ್ದಾರೆ ಊಟ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ಊಟ ಮಾಡ್ತಾರೆ. ನಮ್ಮ ಅವರು ಪುರಿಗೋಸ್ಕರ ಕಾಯ್ತವ್ರೆ. ನೈಟಲ್ಲಿ ನೈಟ್ ಆಗ್ತಾಯಿದ್ದ ವೀಡಿಯೋ ಮಾಡೋಕ್ಕಾಯ್ತಲ್ಲ. ಜರ್ನಿನ ಮುಂದೆ ಧರ್ಮಸ್ಥಳ ಹೇಳಿದ್ಮೇಲೆ ನೀಟಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ. ನಮಸ್ಕಾರ ವೀಕ್ಷಕರೇ, ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ನೈಟ್ 11 ಗಂಟೆ ಆಗಿದೆ. ನೋಡ್ಬೋದು ಎಂಟ್ರೆನ್ಸು. ಬನ್ನಿ ರೂಮ್ ಮಾಡ್ಕೊಳ್ಳೋಣ ಫಸ್ಟು. ಫಸ್ಟು ರೂಮ್ ಮಾಡ್ಕೊಳ್ಳೋಣ. ಸ್ಥಳಕ್ಕೆ ಬಂದು ನಮ್ಮ ವೆಲ್ಕಮ್ ಮಾಡೋಕ್ಕೆ ಸ್ವಾಮಿಗಳು ಬಂದಿದ್ದಾರೆ, ವೆಲ್ಕಮ್ ಮಾಡ್ತಿದ್ದಾರೆ. ನಿಮ್ಮ ಮೇಲ್ಗಡೆ ಗೊಮ್ಮಟೇಶ್ವರ ಒಂದು ಪ್ಲೇಸ್ಗೆ ಹೋಗೋ ಜಾಗ ಇದು. ಬೆಳಗ್ಗೆ ಕರ್ಕೋಗ್ತೀನಿ ಅಲ್ಲಿಗೆ. ಎಂಟ್ರೆ ಆಗ್ತಾ ಇದ್ದೀವಿ. ಪರವಾಗಿಲ್ಲ, ಅಷ್ಟೊಂದು ರಶ್ ಇಲ್ಲ ಅನಿಸ್ತಿದೆ. ವೆಹಿಕಲ್ಸ್ ಎಲ್ಲ ಕಮ್ಮಿ ಇದೆ. ಜನ ಏನು ಓಡಾಡ್ತಾ ಇಲ್ಲ. ನೋಡಬೇಕು ದರ್ಶನಕ್ಕೆ ನಿಂತಾಗ ಎಷ್ಟು ಜನ ಇರ್ತಾರೆ ಅಂತ ನೋಡಿ ಆಮೇಲೆ ತೀರ್ಮಾನ ತಗೋಬೇಕು. ಯಾಕಂದರೆ ಆಗಲೇ 11 ಗಂಟೆ ಆಗಿದೆ, ಎಲ್ಲ ಮಲಗಿರ್ತಾರೆ. ನೋಡೋಣ. ನೋಡಿ, ಇದು ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಬೆಟ್ಟ. ಇದು ಬೆಳಗ್ಗೆ ಇಲ್ಲೂ ಹೋಗ್ತೀನಿ. ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ. ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಕರ್ಕೊಂಡೆ ಟ್ರಿಪ್ಗೆ. ನೋಡಿ,
ದೇವಸ್ಥಾನ ಕ್ಲೋಸ್ ಆಗಿದೆ. ಟೈಮ್ ನೋಡ್ಬೋದು, 11 ಗಂಟೆ ಆಗಿದೆ. ಕ್ಲೋಸ್ ಆಗಿದೆ ದೇವಸ್ಥಾನ. ನಮಸ್ಕಾರ ವೀಕ್ಷಕರೇ, ರೂಮ್ ಸಿಕ್ಕಿದೆ. ಒಂದು ಕಾಟಿದೆ, ಅವ್ರು ಆಗಿದ್ದಾರೆ, ಕೊಟ್ಟಿದ್ದಾರೆ. 3ನೇ ಫ್ಲೋರಲ್ಲಿ ಸಿಕ್ಕಿದೆ ನಮಗೆ. ಶರಾವತಿ ಅನ್ನೋದ್ರಲ್ಲಿ ರೂಮ್ ಸಿಕ್ಕಿದೆ. ಫ್ರಂಟು ವ್ಯೂ ಮಾತ್ರ ಸೂಪರ್ ಆಗಿದೆ. ಅದು ಫುಲ್ಲು ಟಾಪ್ ವ್ಯೂ ಎಲ್ಲವೂ ಸೂಪರ್ ಆಗಿದೆ. ವ್ಯೂ ಮಾತ್ರ ಬೆಳಗ್ಗೆ ಎದ್ದು ಹೆಂಗಿದೆ ಬೆಳಗ್ಗೆ ವ್ಯೂ ತೋರಿಸ್ತೀನಿ ನೋಡೋರಿ. ನಮಸ್ಕಾರ ವೀಕ್ಷಕರೇ, ಸಮಯ ಬಂದು 1:15. ಸ್ನಾನ ಮಾಡೋಕ್ಕೆ ಬಂದಿದ್ದೀವಿ ಹೊಳೆ ಹತ್ರ. ಯಾರೂ ಇಲ್ಲ, ಅಷ್ಟು ಜನ. ಒಂದು ಆಟೋ ಸಿಕ್ಕು, ಆಟೋದಲ್ಲಿ ಬಂದಿದ್ದೀವಿ ಹೊಳೆ ಹತ್ರ. ಸ್ನಾನ ಮಾಡ್ಕೊಂಡು ಹೋಗೋಣ, ಯಾಕಂದರೆ ಜನ ರಶ್ ಅವರೇ. ಕ್ಯೂ ಹತ್ರ ಫಸ್ಟ್ ನಿಂತ್ಕೊಳ್ಳೋಣ ಅಂತ ಬಂದಿದ್ದೀವಿ. ಸ್ನಾನ ಮಾಡ್ಕೊ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ವೀಕ್ಷಕರೇ, ನೈಟು 2:10 ಸ್ನಾನ ಮಾಡ್ತಾ ಇದ್ದೀವಿ. ಫುಲ್ ಬಿಸಿಲು, ಫುಲ್ಲು ನೀರು ಸ್ನಾನ ಮಾಡ್ತಾ ಇದ್ದೀವಿ. 1-2 ಕಾಲಾಗಿದೆ. ಮೂರೇ ಜನ ಫುಲ್ಲು ಹೊಳೆ ತುಂಬ ಪೂರ್ತಿ ನಾವು 3 ಜನ ಸ್ನಾನ ಮಾಡ್ತಾ ಇದ್ದೀವಿ. A few moments later. ಬೆಳಗಿನ ಜಾವ 5:15. ಇವಾಗ ಓಪನ್ ಮಾಡಿದ್ದಾರೆ ಗೇಟು. ಹೋಗ್ತಾ ಇದ್ದೀವಿ ಇವಲ್ಲಿ. ಇದು 5:15 ಇವಾಗ ನಿಂತಿದ್ದೀವಿ. ಜನ ಎಲ್ಲ ನಿಂತವ್ರೆ ಕಾಯ್ಕೊಂಡು. ಐದನೇದು 6ನೇದು ನಮ್ಮದೇ ಎಂಟ್ರೆನ್ಸ್ ಗೇಟ್. ಇದು ಲಾಸ್ಟ್ 4ನೇ 5ನೇವರು ಗೇಟ್ ಓಪನ್ ಮಾಡ್ತಾವೆ. ಸ್ಟಾರ್ಟ್ ಆಯಿತು. ಹೋಗೋಣ. ತಗೊಳ್ಳೋರು ತಗೋಬೋದು. ಬನ್ನಿ ಹೋಗೋಣ ದರ್ಶನಕ್ಕೆ. ಬೇಗ ಎದ್ದು ಬಂದಿದ್ದಕ್ಕೂ ಸಾರ್ಥಕ. ಸ್ವಲ್ಪ ಬೇಗ ಬಿಟ್ಟಿದ್ದಾರೆ. ಮೊದಲು ಆ ಕಡೆ ಬಿಡೋರು, ಆ ಡೈರೆಕ್ಷನಲ್ಲಿ. ಈ ಕಡೆಯಿಂದ ಹೊಸ್ದಾಗಿ ಮಾಡಿದಾರಲ್ಲ, ಅಲ್ಲಿ ಬಿಟ್ಟಿದ್ದಾರೆ. ಎರಡು ಕಾಲಿಗೆ ಸ್ನಾನ ಮಾಡಿಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಹೋಗ್ತಾ ಇದ್ವಿ. ಬಂದಿದ್ದೀವಿ. ಹೊಸ್ದಾಗಿ ಹಾಲು ಮಾಡವ್ರೆ. ಹಾಲು ಆಡೆ ಕೂತಿದ್ದೀವಿ. ಹಾಲು ಸೂಪರ್ ಆಗಿದೆ. ಸೂಪರ್ ಆಗಿದೆ ಹಾಲು ಸ್ಪೆಷಾಲಿಟಿ ಎಲ್ಲ. ಕೂಡಾಕ್ಬಿಟ್ಟಿದ್ರು. ಇವಾಗ ಯಾವ ಝೋನ್ ಕೂಡಾಕ್ತಾರೋ ಗೊತ್ತಿಲ್ಲ. ಹೋಗ್ತಾ ಇದ್ವಿ. ಎಲ್ಲ ಸೂಪರ್ ಆಗೈತೆ. ಎಲ್ಲ ಸ್ಪೆಷಾಲಿಟಿ ಚೆನ್ನಾಗಿ ಮಾಡ್ಯವ್ರೆ ಒಳಗಡೆ ಎಲ್ಲ. ಓಡಿ ಬರ್ತಾವ್ರೆ. ನಮ್ಮ ಭಾವ ಮಿಸ್ ಆಗಿಬಿಟ್ಟವ್ರೆ. ನಮ್ಮ ಭಾವ ಬೇರೆ ಝೋನಲ್ಲಿ ಸಿಗಾಕೊಂಡವ್ರೆ. ಇವು ನೋಡಿ ಹಿಮ ಬೀಳ್ತಾ ಇದೆ. ಒಂಚೂರು ಬೆಳಕು ಬರ್ತಾ ಐತೆ. ಎಲ್ಲ ಸ್ಪೆಷಾಲಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಸೂಪರ್ ಆಗಿದೆ.
ಸನ್ನಿಧಾನದ ಹತ್ರ ಬಂದ್ಬಿಟ್ಟು ಬೇಗ ಎದ್ದು ರೆಡಿಯಾಗಿ ಬಂದಿದ್ಕು ಬೇಗ ದರ್ಶನ ಆಯ್ತೈತೆ. ನೀವು ಅಷ್ಟೇ ಜಾಸ್ತಿ ಇವತ್ತು ನಿಧಾನಕ್ಕೆ ಹೋಗೋಣ ಅಂದ್ಕೊಂಡು ಇದು ಮಾಡೋಕ್ಕೆ ಹೋಗ್ಬಿಡಿ. ಆದಷ್ಟು ಬೇಗ ಬನ್ನಿ, ರೆಡಿಯಾಗಿ ಬೇಗ ದರ್ಶನ ಮಾಡಿಕೊಂಡು ಮಾಡ್ಬೋದು. ನಮಸ್ಕಾರ ವೀಕ್ಷಕರೇ, ಎಲ್ಲ ದರ್ಶನ ಎಲ್ಲ ಆಯಿತು. ಪ್ರಸಾದ ಎಲ್ಲ ತಗೊಂಡು ನೋಡಿ ಫ್ರೆಂಡ್ ಜನ ನೋಡ್ಬೋದು. ಸುಮಾರಾಗಿ ಸೇರಿದ್ದಾರೆ. ಒಳಗಡೆ ಅಂತೂ ಫುಲ್ ರಶ್ ಇದ್ದಾರೆ. ನೋಡಿ ಬೆಳಗಿನ ಜಾವ ವೀಕ್ಷಕರೇ, ಚಿನ್ನದ ತೇರಿದು ಸ್ವಾಮಿದು ಬೆಳ್ಳಿ ರಥ ಮತ್ತು ಚಿನ್ನದ ತೇರು. ದರ್ಶನ ನೋಡ್ಕೊಳ್ಳಿ. ನೆಕ್ಸ್ಟು ಮ್ಯೂಸಿಯಮ್ಮು, ಗ್ರಂಥಾಲಯ ಮತ್ತು ಬಾಹುಬಲಿ ಬೆಟ್ಟ ಅಲ್ಲಿಗೆ ಕರ್ಕೋಗ್ತೀನಿ. ಇನ್ನೂ ಹೇಗಿದೆ ಇವಾಗ ಹೊಸದಾಗಿ ಏನೇನು ಮಾಡಿದ್ದಾರೆ ಚೇಂಜಸ್ ನೋಡೋಣ. ಸುಮಾರು ಚೇಂಜಸ್ಗಳು ಮಾಡಿಬಿಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ. ಸಾರಿ ವೀಕ್ಷಕರೇ, ಒಳಗಡೆ ಹೋಗಿ ತೋರ್ಸೋಕೆ ಆಯ್ತಲ್ಲ, ಯಾಕಂದರೆ ಬಾಗಿಲು ಹಾಕಿದೆ, ಇನ್ನೂ ಓಪನ್ ಆಗಿಲ್ಲ. ಇನ್ನೂ ಬೇರೆ ಬೇರೆ ಪ್ಲೇಸಸ್ಗಳು ಕಾರಣದಿಂದ ಇಲ್ಲೇ ಝೂಮ್ ಮಾಡಿ ತೋರಿಸ್ತೀನಿ. ಮ್ಯೂಸಿಯಮ್, ಕಾರ್ ಮ್ಯೂಸಿಯಮ್ ಹೊಸದಾಗಿ ಬಂದಿದೆ. ಸ್ಪೆಂಡರ್ ಪ್ಲೇಸ್ ನೋಡಿ ಹಾಕಾದ್ರು ಇದೆ, ಕ್ಲೋಸಿಂಗ್ ಆಗ್ಬಿಟ್ಟಿದೆ. ವಿಮಾನ ಏರ್ಕ್ರಾಫ್ಟ್ ದೇವಸ್ಥಾನ ಪ್ಲೇಸ್ ಮಾತ್ರ ಸೂಪರಾಗಿದೆ. ಮೇಲ್ಗಡೆ ಎಲ್ಲ ನನಗಂತೂ ಇಷ್ಟ ಆಯಿತು. ನೆಕ್ಸ್ಟು ಆನೆ ವೀಕ್ಷಣೆಗೆ ದಾರಿ ನೋಡೋಣ. ಆನೆ ಇದೆ ನೋಡಿ, ಚೆನ್ನಾಗಿ ಆಟ ಆಡ್ತಿದೆ. ಬೆಳಗ್ಗೆ ಎದ್ದು ಮುನ್ನೆಲ್ಲ ಎತ್ಕೊಂಡು ಆಟ ಆಡ್ತಾ ಇದೆ. ನೀರಿಲ್ವಲ್ಲ, ಅಲ್ಲೊಂದು ಕೆಳಗಡೆ ಕೂತದೆ ತೆಂಗಿನ ಮರದ ಕೆಳಗೆ ನೋಡೋದಿ ಮರಿ
ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಇದು ಮಾಡ್ತಿದ್ದೆ. ಅಲ್ಲಿ ಜೂಮ್ ಮಾಡೋದನ್ನ ಅಲ್ಲಿ ಐತಿ ಕಣ, ಗಂಡನೇ ಇರಬೇಕು. ಅಲ್ಲಿ ಅಪ್ಪತ್ತಿದ್ರೆ ನೀಟಾಗಿ ಕಂಡಿರೋದು. ಹಾಂ ಅಪ್ಪತ್ತಾಗಲ್ಲಿ ಅಲ್ಲೋಯ್ತಾವ್ರು ನೋಡು. ಸೂಪರಾಗಿದೆ ಬಿಲ್ಡಿಂಗ್, ಜಮ್ಮ ಉಗ್ರಾಣ. ಒಳಗಡೆ ಮಾತ್ರ ಸೂಪರಾಗಿದೆ. ಜಮ್ಮ ಉಗ್ರಾಣ ಹಾಕಿ ಭತ್ತ ದವಸ ಧಾನ್ಯ ಎಲ್ಲ ಸ್ಟೋರೇಜ್ ಮಾಡಿ ಕೊಡೋದು. ವಸ್ತು ಸಾಗಾಟ ಇನ್ಸಲ್ಲ ಮತ್ತು ವಾಯು ಸೇನಾ ಕಾರ್ಯಗಳು. ಕಟ್ಟಿ ನಿಂತಿರುವ ವಿಮಾನ ಡಕೋಟೋ ವಿಮಾನ. ಕೆಳಗಡೆ ಕಲಾ ಭವನ ಕ್ಲೋಸ್ ಆಗಿದೆ. ಮ್ಯೂಸಿಯಂ ಇದು ವಸ್ತುಗಳದ್ದು ಅಮೃತವಾಣಿ ಅಂತ ಫಂಕ್ಷನ್ಗಳು ಮಾಡಿದ್ದಾರೆ. ಇಲ್ಲಿ ಬಂದರೆ ಹಳೆಯ ತೇರುಗಳಿದೆ. ಇದು ಒಂದೊಂದು ಕಲಾಕೃತಿನೂ ಸೂಪರಾಗಿದೆ. ಡಿಸೈನ್ಸು ಹಳೆ ಕಾಲದಲ್ಲೇ ಯಾವ ಥರ ಮಾಡಿದ್ದಾರೆ ನೋಡಿ ತೇರುಗಳು. ಈ ಥರ ತೇರುಗಳು ಈಗಿನ ಕಾಲದಲ್ಲೂ ಮಾಡೋದು ತುಂಬ ಕಷ್ಟ ಇದೆ. ನೋಡೋಕ್ಕೆ ಸುಲಭ, ಮಾಡೋದು ತುಂಬ ಕಷ್ಟ ಇದೆ. ಮಾಡೋಕ್ಕೆ ಆಗುತ್ತದೆ ಆಗಲ್ತು ಈ ಥರ ಯೋಗ. ವೀಕ್ಷಕರೇ, ಗಂಟೆ 8:20 ಬೆಳಗಿನ ಜಾವ ನೋಡೋದಕ್ಕೂ ಇವಾಗ ನೋಡೋಕ್ಕೂ ಹಿಂಗಿದೆ ನೋಡಿ ಧರ್ಮಸ್ಥಳ. ನೋಡಿ ವೀಕ್ಷಕರೇ, ಇದು ಅಣ್ಣಪ್ಪ ಸ್ವಾಮಿ ಬೆಟ್ಟ. 8:00 ಓಪನಿಂಗ್ ಇದೆ ಟೈಮಿಂಗ್ಸು. ಇನ್ನೂ 6 ನಿಮಿಷ ಇದೆ. ಅಲ್ಲಿ ತನಕ ವೆಯ್ಟ್ ಮಾಡಿ ಮೇಲಗಡೆ ಹೋಗೋಣ. ಅದು ಸ್ವಾಮಿ ಬೆಟ್ಟ ಇವಾಗ ಓಪನ್ ಆಯಿತು, ಹತ್ತಾ ಇದ್ದೀವಿ. ಏನು ಬೆಟ್ಟ ಹತ್ತು ನೋಡ್ಬೋದು ಹೇಗಿದೆ ಅಂತ. ಅದೇ ಥರ ದೇವಸ್ಥಾನದ ಬಾಗಿಲು ಓಪನ್ ಇರಲ್ಲ, ಎಲ್ಲ ಕ್ಲೋಸ್ ಆಗಿರುತ್ತೆ. ನಮಸ್ಕಾರ ವೀಕ್ಷಕರೇ, ಇವಾಗ ನಾನು ನಿಮ್ಮನ್ನ ಬಾಹುಬಲಿ ಗೊಮ್ಮಟೇಶ್ವರ ಬೆಟ್ಟಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಧರ್ಮಸ್ಥಳದಲ್ಲಿ ನೋಡ್ತಾ ಇರ್ಬೋದು ಇವು ಹೇಗಿದೆ ಅಂತ. ಬೆಳಗ್ಗೆ ಬೆಳಗ್ಗೆ ನೋಡೋದ್ರಲ್ಲಿ ಏನೋ ಒಂಥರ ಖುಷಿ ಇದೆ. ಫೋಟೋ ತಕ್ಕೊಡ್ತಾರೆ. ಇದರಲ್ಲಿ ಬಾಹುಬಲಿ ಇದನ್ನು ಯಾವ ರೀತಿ ತಗೊಬಂದರು, ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿದ್ರು ಎಲ್ಲ ಇದರಲ್ಲಿದೆ.
A few moments later. ನಮಸ್ಕಾರ ವೀಕ್ಷಕರೇ, ಫಿಶ್ ಅಕ್ವೇರಿಯಂ ಓಪನ್ ಆಗಿದೆ, ಒಳ್ಳೆ ಆಗಿದೆ. ಗ್ರೀನರಿ ಸೂಪರ್ ಆಗಿದೆ. ಎಲ್ಲ ಕ್ಲೀನ್ ಮಾಡಿ ವಾಟ್ರು ಬಿಡ್ತಾ ಇದ್ದಾರೆ, ಎಲ್ಲ ನೀರು ಹಾಕ್ತಾ ಇದ್ದಾರೆ. ಚೆನ್ನಾಗಿದೆ, ಟೈಮ್ ಪಾಸ್ ಮಾಡೋಕ್ಕೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ. ಮೊದಲು ಹಿಂಗಿರಲಿಲ್ಲ, ಸ್ವಲ್ಪ ಎಲ್ಲ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಇದು ಫಿಶಿಂಗ್ಸ್ ತುಂಬ ದೊಡ್ಡವು ಇವು, ಚೆನ್ನಾಗಿದೆ, ತುಂಬ ಸೂಪರ್ ಆಗಿದೆ. ಎಲ್ಲ ನೀರೆಲ್ಲ ಕ್ಲೀನ್ ಮಾಡಿ ಹೊಸದಾಗಿ ನೀರು ಬಿಡ್ತಾ ಇದ್ದಾರೆ ಇವತ್ತು. ಫ್ರೆಂಡ್ಸ್, ಹೇಗಿದೆ ಕ್ರೊಕೊಡೈಲ್ ಫಿಶ್ ಇದು. ಮೂರನ್ನ ಸಪ್ರೇಟ್ ಆಗಿಬಿಟ್ಟಿದ್ದಾರೆ. ಎಲ್ಲ ವಾಟರ್ ಸಪ್ಲೈ ಮಾಡ್ತಾ ಇದ್ದಾರೆ, ಎಲ್ಲ ನೀಟಾಗಿ ಕ್ಲೀನ್ ಮಾಡಿ, ಎಲ್ಲ ಸ್ವಚ್ಛ ಭಾರತ್ ಅಭಿಯಾನ್ ಥರ ನೀಟಾಗಿ ಮಾಡ್ತಾ ಇದ್ದಾರೆ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ರೆಸ್ಟ್ ಮಾಡೋಕ್ಕೆ ಒಳ್ಳೆ ಜಾಗ, ಸ್ವಲ್ಪ ಹೊತ್ತು. ಎಲ್ಲ ಕಡೆ ಸುತ್ತಾಡ್ಕೊಂಡು ಲಾಸ್ಟಲ್ಲಿ ಇಲ್ಲಿ ಬಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಹೋಗ್ಬೋದು. ಹಳೆ ವಿಗ್ರಹಗಳು, ವಿಗ್ರಹಗಳು ಎಲ್ಲ ಉದ್ದಕ್ಕೂ ಮಡಗಿದ್ದಾರೆ. ಅವರು ಬಾವಿ, ಹಳೆ ಬಾವಿ, ಫುಲ್ಲು ನೀರು ಲೋಡ್ ಆಗ್ಬಿಟ್ಟಿದೆ. ರೆಸ್ಟ್ ಮಾಡೋಕ್ಕೆ ಹೊಡೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಆಗಿದೆ ಫಿಶು ನೋಡಿ, ಅವಾಗೆ ತೋರಿಸಿದ್ನಲ್ಲ ಕ್ರೊಕೊಡೈಲ್ ಫಿಶ್. ಇದು ಬಂದು ಪಾಚಿ ಕ್ಲೀನ್ ಮಾಡೋದು ಫಿಶು. ಕ್ಯಾಟ್ ಫಿಶ್ ಇದು.
ಕರೆಕ್ಟ್ ರೀ. ಇಲ್ಲಿಗೆ ಧರ್ಮಸ್ಥಳ ವಿಡಿಯೋ ಕಂಪ್ಲೀಟ್ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.